ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿ ಶುರು ಮಾಡ್ತೀನಿ. ಇವತ್ತಿನ ರೆಸಿಪಿ ಏನು ಅಂದರೆ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿಯಾಗಿರೋ 2 ಮಿನಿಟ್ಸ್ ನೂಡಲ್ಸ್ ಥರ ಮಾಡೋಕ್ಕಾಗಲ್ಲ. ಆದರೂ ನೂಡಲ್ಸು ಅಲ್ಲ, ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಹೇಳ್ಕೊಡಲ್ಲ ಗಾಯ್ಸ್, ನಿಮಗೂ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ನಾನು ಹೆಂಗೆ ಮಾಡ್ತೀನಿ ನಿಮಗೆ ತೋರಿಸ್ಕೊಡ್ತೀನಿ. ರಸಮಲ್ಲಿ ತುಂಬ ಥರ ರಸಮ್ಗಳು ಮಾಡ್ತೀನಿ, ಅದರಲ್ಲಿ ಇದೊಂಥರ ಈಸಿ ರೆಸಿಪಿ ಅಲ್ಲ, ದಿಢೀರ್ ಅಂತ ಮಾಡೋ ರಸಮ್ ಇದು. ಫಸ್ಟು ಅದಕ್ಕೆ 2 ಚಮಚ ಜೀರಿಗೆ, 1 ಚಮಚ ಮೆಣಸು, ಒಂದು 10 ಕಾಳು ಮೆಂತೆ ಕಾಳನ್ನ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು. ಮತ್ತು ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೊಬೇಕು. ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕೋ, ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ, ಪೆಪ್ಪರ್ ಏನು ಹಾಕಿದ್ದೀವಿ, ಪೆಪ್ಪರ್ ಮತ್ತು ಇದು ಒಣಗಿದ ಮೆಣಸಿನ್ಕಾಯಿ, ಇದೆರಡೇ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅದಷ್ಟು ಬ್ಯಾಲೆನ್ಸ್ ಮಾಡಿ ಹಾಕ್ಕೊಳ್ಳಿ ನೀವು, ನಿಮಗೆ ಖಾರ ಎಷ್ಟು ಬೇಕು ಅಂತ. ಇದು ಒಣಗಿದ ಮೆಣಸಿನ್ಕಾಯಿ ಅಷ್ಟೇ ಕಟ್ ಮಾಡಿ ಹಾಕ್ಕೊಬೋದು, ಬಟ್ ನಾನು ಅದು ಒಂದು ಸ್ವಲ್ಪ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಇದು ತೊಗೊಂಡಿದ್ದೀನಿ ಅಲ್ವಾ ಗಾಯ್ಸ್, ತುಂಬ ಯೂಸ್ಫುಲ್ ಆಗ್ತದೆ. ಎಷ್ಟು ಸಖತ್ತಾಗಿದೆ ಅಂದರೆ ಈಸಿ, ಮಿಕ್ಸಿಯಿಂದನೂ ಈಸಿ ಅಂತ ಹೇಳ್ಬೋದು. ಅದರಲ್ಲಿ ಅರಿಯೋದೋ ಕುಟ್ಟೋದೋ ಏನೋ ಒಂದು ಮಾಡೋಕ್ಕೆ ನನಗೂ ಇಷ್ಟನೂ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ. ಅದು ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ನೆನ್ಪು ಮಾಡ್ತಾಯಿದೆ. ಯಾಕೆ ಅಂದರೆ ನಮ್ಮ ಮನೇಲಿ ಅವಾಗ ರುಬ್ಬೋ ಕಲ್ಲು ಈ ಥರ ಎಲ್ಲ ಇತ್ತು. ಆಲ್ಮೋಸ್ಟ್ ಖಾರ ರುಬ್ತಾ ಇದ್ದಿದ್ದೆಲ್ಲ ರುಬ್ಬೋ ಕಲ್ಲಲ್ಲೇ. ಮಿಕ್ಸಿ ಇದ್ರೂ ಅಮ್ಮ ಅದರಲ್ಲಿ ಮಸಾಲೆ ರುಬ್ಬ ಕೊಡ್ತಾ ಇರಲಿಲ್ಲ, ನಮಗೆ ಅರಿಯೋ ಕಲ್ಲಲ್ಲೇ ರುಬ್ಬಿಸ್ತಾಯಿದ್ರು ನಮ್ಮ ಕೈಯಲ್ಲಿ. ಸೊ ನನಗೆ ಬರುತ್ತೆ ಅದೆಲ್ಲ, ಅದಕ್ಕೋಸ್ಕರ ಖುಷಿ ಆಗುತ್ತೆ. ನೆಕ್ಸ್ಟ್ ಒಂದು ಚಿಕ್ಕ ಸೈಜಲ್ಲಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಳ್ಬೇಕು. ಒಂದು 3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ. ಈರುಳ್ಳಿನ ನಾನು ಇಲ್ಲಿ ಬಳಸ್ತಾ ಇಲ್ಲ. ಸೊ 2 ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ನೆಕ್ಸ್ಟು ಸಾಸಿವೆ ಸಿಡಿದಾದ್ಮೇಲೆ ಹಿಂಗೆ ಹಾಕಿದ್ಮೇಲೆ ಅದೇನು ಜಜ್ಜಿ ಇಟ್ಕೊಂಡಿದ್ವಿ ಅಲ್ಲ ನಾವು, ಬೆಳ್ಳುಳ್ಳಿ ಅದೆಲ್ಲ, ಆ ಪೌಡರು ಅದೆಲ್ಲ ಸೇರಿಸಿ, ಇದು ಹುರಿದೂ ಹಾಕ್ಕೊಬೋದು ನೀವು ಜೀರಿಗೆ ಎಲ್ಲ. ನಾನು ಹುರಿದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಸೊ ಅದು ಹಾಕಿ ಬೇಗ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಬೇಗ ಸಿಯುತ್ತೆ ಇದು, ಅದಕ್ಕೋಸ್ಕರ. ಮತ್ತು ಸ್ಟೀಲ್ ಪಾತ್ರೆ ಅಲ್ಲ, ಬೇಗ ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಬೇಗ ಪಟ ಅಂತ ಮಿಕ್ಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಟೊಮೆಟೊ ಹಾಕಿ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ನೀರು ಹಾಕಕ್ಕೆ ಹೋಗಬಾರ್ದು. ಬಟ್ ನನಗಿಲ್ಲಿ ಫುಲ್ ಘಾಟಿಗೆ ಮನೆಯೆಲ್ಲ ಘಾಟ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ನಾನು ಬೇಗ ಹುಣಸೆ ಹುಳಿ ಬಿಟ್ಕೊಂಬಿಟ್ಟೆ. ನೀವು ಮಾಡೋ ಥರ ಆದರೆ ಆ ಟೊಮೆಟೊ ಏನಿದೆ ಅದೆಲ್ಲ ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಹಾಕ್ಕೊಂಡಿದ್ದೆ ಬಿಸಿನೀರಲ್ಲಿ. ಆ ನೆನೆಸಿಟ್ಟಿರೋ ಹುಣಸೆಹಣ್ಣು ರಸನೂ ಅಷ್ಟೇ ಅದರಲ್ಲಿ ಹಾಕ್ಕೊಬೇಕಾಗತ್ತೆ. 1-2 ಸರಿ ತೊಳೆದು ಚೆನ್ನಾಗಿ ಕಿವುಚಿ ಹಾಕ್ಕೊಬೇಕು. ಆ ರಸ ಮಾತ್ರ, ಹುಣಸೆಹಣ್ಣು ರಸ ಮಾತ್ರ. ಆಮೇಲೆ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು, ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಆವಾಗ. ಸೊ ಖಾರ ಉಪ್ಪು ಎಷ್ಟು ಹಾಕ್ಕೊಂಡಿರ್ತೀವಿ ಅದಕ್ಕೆ ತಕ್ಕನಂಗೆ ನೀರು ಹಾಕಿದ್ಮೇಲೆ ಜಸ್ಟ್ ಒಂದು ಕುದಿ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಯಾಕೆಂದರೆ ರಸನ ಜಾಸ್ತಿ ಕುದಿಸೋಕೆ ಹೋಗಬಾರ್ದು. ಸೊ ಒಂದು ಕುದಿ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ರೆ ದಿಢೀರ್ ಅಂತ ಇನ್ಸ್ಟಂಟ್ ರಸಮ್ ರೆಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಗಾಯ್ಸ್.